ಈಗ ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಬರೋದು ಎರಡೇ ಸಿನಿಮಾ, ಒಂದು ಶಾಂತಿ ಕ್ರಾಂತಿ, ಒಂದು ಯಶ್ ಅವರ ಟಾಕ್ಸಿಕ್ ಸಿನಿಮಾದಲ್ಲಿ ಗಮನ ಸೆಳೆದಿದ್ದೇನೆಂದರೆ ನಮ್ಮ ಪುಟ್ಟಿ ರುಕ್ಮಿಣಿ ವಸಂತ್ ಅವರು ಮುಂದೆ ಯಶ್ ಅವರು ಬೆತ್ತಲೆಯಾಗಿ ನಿಂತ್ಕೊಳ್ಳೋದು. ಏನು ಬೆತ್ತಲೆಯಾಗಿ ನಿಂತ್ಕೊಂಡಿರ್ತದೆ. ನಾನು ಟ್ರೈಲರ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೀಗಾಗಿ ಆ ಒಂದಿಷ್ಟು ಟ್ರೈಲರ್ ಬಿಡುಗಡೆ ಆದಮೇಲೆ ಏನೇನೆಲ್ಲ ಗಮನ ಸೆಳೆಯಿತು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕದಾಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ದೃಶ್ಯ ವೈಭವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಬೀರ್ಬಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟವ್ರು ಯಾರು ಅಂತಂದರೆ ನಮ್ಮ ರುಕ್ಮಿಣಿ ವಸಂತ್. ಸಾಗರದಾಚೆ ಎಲ್ಲೋ ಪಾರ್ಟ್ 1 ಪಾರ್ಟ್ 2 ಭಾಗ 1 ಭಾಗ 2 ಸೈಡ್ ಎ ಸೈಡ್ ಬಿ ವಾಟ್ ಎವರ್ ಅದೇನೇ ಇರ್ಬೋದು, ಆ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರೆ ರಕ್ಷಿತ್ ಶೆಟ್ಟಿಗೆ ಎಷ್ಟು ಇಂಪಾರ್ಟೆಂಟ್ ಇತ್ತು ಅದೇ ರೀತಿ ಒಂದು ಮಹತ್ವದ ಪಾತ್ರ ಯಾವುದಂತಂದರೆ ನಮ್ಮ ಪುಟ್ಟಿ ಅನ್ನೋ ಪಾತ್ರ ಯಾವ ಲೆವೆಲಲ್ಲಿ ಗಮನ ಸೆಳೆದ್ಬಿಡ್ತು. ಪುಟ್ಟಿ ಅದು ಸ್ಯಾಂಡಲ್ವುಡ್ ಪುಟ್ಟಿ ಅಂತಲೇ ಹೇಳ್ಬೋದು. ಈಗ ಕವಿತಾ ಗೌಡ ಅವ್ರಿಗೆ ಚಿನ್ನು ಅಂತಲೇ ಫೇಮಸ್ ಆಗಿಬಿಟ್ಟಿದೆ. ಆ ಥರ ರುಕ್ಮಿಣಿ ವಸಂತವ್ರಿಗೆ ರುಕ್ಕು ಅನ್ನೋದಕ್ಕಿಂತ ಹೆಚ್ಚಾಗಿ ಪುಟ್ಟಿ ಅನ್ನೋದೇ ಜಾಸ್ತಿ. ಸೊ ಮೊನ್ನೆ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮ ನಡೀತು, ಅದು ಈವೆಂಟ್ ಕೂಡ ನಡೀತು. ಆ ಈವೆಂಟಲ್ಲಿ ಗಮನ ಸೆಳೆದವರು ಎಲ್ಲ ತಾರೆಯರು ಕೂಡ ಬಂದಿದ್ದರು. ನಯನತಾರ, ಹಿಮಾ ಕುರೇಶಿ, ಕಿಯಾರಾ ಅಡ್ವಾನಿ, ಎಲ್ಲರೂ ತಾರಾ ಸುತಾರಿಯಾ ಎಲ್ಲರೂ ಬಂದಿದ್ದರು. ಸೊ ಗಮನ ಸೆಳೆದವ್ರು ಯಾರು ಅಂತಂದರೆ ನಮ್ಮ ಪುಟ್ಟಿ ರುಕ್ಮಿಣಿ ವಸಂತ್ ಅವರು. ಸೊ ಅವರು ಯಶ್ರವ್ರ ಬಗ್ಗೆ ಹೇಳಿದರು. ರಾಧಿಕಾ ಪಂಡಿತ್ ನಾನು ನಿಮ್ಮ ಅಭಿಮಾನಿ ಅಂತ ಹೇಳಿದರು. ರಾಧಿಕಾ ಪಂಡಿತ್ ಅವ್ರಿಗೆ ಶಿವಣ್ಣ ಅವ್ರ ಬಗ್ಗೆ ಹೇಳಿದ್ರು. ಸೊ ಎಲ್ಲ ಮುಗಿದ ಮೇಲೆ ಪತ್ರಕರ್ತರ ಪ್ರಶ್ನೆ ಕೇಳಿದಾಗೆಲ್ಲ ಕೂಡ ನೀವೆಲ್ಲ ನೋಡಿದ್ರಲ್ವ ಟ್ರೈಲರು ಹೆಂಗೆ ಅನ್ನಿಸ್ತು ಹೇಳಿ ಅಂತೇಳ್ಬಿಟ್ಟು ಮುದ್ದಾಗಿ ಕಾಣಿಸ್ಕೊಂಡ್ರು, ಮುದ್ದಾಗಿ ಹೇಳಿದ್ರು. ಅದೆಲ್ಲ ತುಂಬ ಇಷ್ಟ ಆಯಿತು. ಟ್ರೈಲರಲ್ಲಿ ಸೊ ಆ ಒಂದು ಸೀನ್ ಬರುತ್ತೆ ಪರ್ಟಿಕ್ಯುಲರ್ ಆಗಿ, ಅಂದರೆ ರಾಯ ಟಿಕೆಟು ಹೊಡೆದಾಟ ಬಡದಾಟ ಅಪ್ಪ ಮಗನ ಜುಗಲ್ ಬಂದು ವಾಟ್ ಎವರ್ ಅದೇನೇ ಇರ್ಬೋದು. ನಾನು ಟಾಕ್ಸಿಕ್ ಟ್ರೈಲರ್ ಬಗ್ಗೆ ಮಾತಾಡ್ತಾ ಇಲ್ಲ. ಆ ಟಾಕ್ಸಿಕ್ ಟ್ರೈಲರಲ್ಲಿ ಕಾಣಿಸ್ಕೊಂಡಂಥ ರುಕ್ಮಿಣಿ ವಸಂತ್ ಅವ್ರ ಬಗ್ಗೆ. ಸೊ ನಯನತಾರ ಅವರು ಮೋಸ್ಟ್ಲಿ ಅಕ್ಕನಾಗಿ ಅಂದರೆ ನಾಯಕನ ಅಕ್ಕನಾಗಿ ಕಾಣಿಸ್ಕೊಂಡಿದ್ದಾರೆ ಅಂತ ಎಲ್ಲರೂ ಈಗ ಸುದ್ದಿ ಆಗ್ತಾಯಿದೆ. ಬಹುಶಃ ಅದು ಇರ್ಬೋದು, ಇಲ್ಲದೇ ಇರ್ಬೋದು. ಇನ್ನು ತಾರಾ ಸುತಾರಿಯಾ, ಹಿಮಾ ಕುರೇಶಿ ಅವರೆಲ್ಲ ಕ್ಲಬ್ ಡ್ಯಾನ್ಸರು ಒಂದು ಏನೇನೋ ಹೇಳ್ತಾ ಇದ್ದಾರೆ. ನಾಯಕಿ ಬಂದ್ಬಿಟ್ಟು ನಮ್ಮ ಕಿಯಾರಾ ಅಡ್ವಾನಿ ಅವರು. ಸೊ ಈಗ ಪ್ರಶ್ನೆ ಬಂದಿದ್ದೇನಂತಂದರೆ ರುಕ್ಕೋರು ಹಿಂಗೆ ಗನ್ ಇಟ್ಕೊಂಡು ಹಿಂಗೆ ಶೂಟ್ ಮಾಡೋದು ಹಿಂಗೆ ಬರುತ್ತಲ್ಲ, ಒಂದು ಸೀನ್ ಬರುತ್ತೆ. ಎಷ್ಟರವರು ಹಿಂಗೆ ಬೆತ್ತಲೆಯಾಗಿ ನಿಂತ್ಕೊಂಡಿರ್ತಾರೆ. ಅಂದರೆ ಅದು ಸೀನು ನಾನು ಹೇಳ್ತಾ ಇರೋದು ನಿಜವಲ್ಲೂ ಗ್ರೇಟ್. ಅದು ಆ ಥರ ಒಂದು ಇಷ್ಟು ಲೆವೆಲಲ್ಲಿ ಜಾಗತಿಕ ಮಟ್ಟದಲ್ಲಿ ಗುರುತಿಸ್ಕೊಂಡಂಥ ಯಶ್ರವರು ಈ ಥರ ಒಂದು ನಿಜವಾಗ್ಲೂ ಗ್ರೇಟ್ ಅಂತಲೇ ಹೇಳ್ತೀನಿ ಆ ಪಾತ್ರ. ಸೊ ಏನಿದು ಯಶ್ರವರು ಈ ಕಡೆ ನಮ್ಮ ರುಕ್ಮಿಣಿ ವಸಂತ್ ಅವ್ರು ಹೆಂಗಿರ್ಬೋದು, ಆ ಕಾಂಬಿನೇಷನ್ನು, ಆ ಸಿನಿಮಾ ಹೆಂಗೆ ಬಂದಿರ್ಬೋದು, ಅವರಿಬ್ಬರು ಪಾತ್ರ ಹೆಂಗಂತ ತುಂಬ ಕ್ಯೂರಿಯಾಸಿಟಿ ಆಗ್ತಾಯಿದೆ. ನಾವಂತರೂ ನಮ್ಮ ಪುಟ್ಟಿ ಸಿನಿಮಾನ ನೋಡ್ತೀವಿ, ಅದ್ರ ಬಗ್ಗೆ ಏನಿಲ್ಲ. ಸೊ ಈಗಾಗಲೇ ಹೇಳ್ದಂಗೆ ರುಕ್ಮಿಣಿ ವಸಂತ್ ಅವರು ಬೀರ್ಬಲ್ ಚಿತ್ರದ ಮೂಲಕ ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟರು. ಅದಾದಮೇಲೆ ಸಾಗರದಾಚೆ ಎಲ್ಲೋ ಈ ಸಿನಿಮಾದ ಭಾಗ 1 ಭಾಗ 2 ಈ ಸಿನಿಮಾದಲ್ಲಿ ಕಾಣಿಸ್ಕೊಂಡ್ರು. ಬಗೀರ ಸಿನಿಮಾದಲ್ಲಿ, ಭೈರತಿ ರಣಗಲ್ಲು, ಬಾನದಾರಿ ಎಲ್ಲ ಸಿನಿಮಾಗಳು ಕಾಣಿಸ್ಕೊಂಡ್ರು. ಜೊತೆಗೆ ಒಂದು ಅಪವಾದನ ಒಂದು ರೀತಿ ಫೀಮೇಲ್ ರಮೇಶ್ ಅಂತಂದೇಳಿ ಅಂದರೆ ತ್ಯಾಗಮಯಿ ಪಾತ್ರಗಳಲ್ಲಿ ಕಾಣಿಸ್ಕೊಂಡಿದ್ದೇ ಜಾಸ್ತಿ ಅವರು. ಅನಂತರ ತೆಲುಗು, ತಮಿಳು, ಪರಭಾಷಾ ಸಿನಿಮಾದಲ್ಲೂ ಕೂಡ ಕಾಣಿಸ್ಕೊಂಡ್ರು. ಈಗ ಕನ್ನಡದ ಬಹುನಿರೀಕ್ಷಿತ ಚಿತ್ರವಾದ ಟಾಕ್ಸಿಕಲ್ಲೂ ಕೂಡ ಕಾಣಿಸ್ಕೊಂಡಿದ್ದಾರೆ. ಈ ಚಿತ್ರದಲ್ಲಿ ಅವರ ಪಾತ್ರ ಹೆಂಗಿರುತ್ತೆ ಅದಿನ್ನೂ ಅಷ್ಟು ಕರೆಕ್ಟಾಗಿ ಗೊತ್ತಾಗಲಿಲ್ಲ. ಆ ಟ್ರೈಲರೆಲ್ಲ ನೋಡಿದ್ಮೇಲೆ ಏನೋ ತ್ಯಾಗಮಯಿ ಅನ್ಸ್ಕೊತಾರ ಅಥವಾ ಡಿಶುಮ್ ಒಂದು ಶೂಟ್ ಬರುತ್ತೆ, ಹೆಂಗೆ ಬರುತ್ತೋ ಅದೊಂದು ಕ್ಯೂರಿಯಾಸಿಟಿ ಇದೆ. ನಿಜ ಹೇಳ್ತೀನಿ, ನಮ್ಮ ಪ್ರೌಡ್ ಅಂತಲೇ ಹೇಳ್ಬೋದು. ಸೊ ಈ ಒಂದು ಚಿಕ್ಕ ಇದರಲ್ಲೇ ಅಂದರೆ ಬಂದು ಒಂದು 2-3 ವರ್ಷದಲ್ಲಿ ಅವರು 2019 ಚಿತ್ರರಂಗಕ್ಕೆ ನಾಯಕಿಯಾಗಿ ಎಂಟ್ರಿ ಕೊಟ್ಟಿರ್ಬೋದು. ಬಟ್ ಅವರಿಗೆ ಹೆಸರು ತಂದು ಕೊಟ್ಟಿದ್ದು ಸಾಗರದಾಚೆಯಲ್ಲೂ ಪುಟ್ಟಿ ಅನ್ನೋ ಪಾತ್ರ. ಇವತ್ತಿಗ ಪುಟ್ಟಿ ಅಂತಲೇ ಹೇಳ್ಬಿಡು. ಸ್ಯಾಂಡಲ್ವುಡ್ ಪುಟ್ಟಿ ಅಂತಂದರೆ ನೀವು ಗೂಗಲಲ್ಲಿ ಸರ್ಚ್ ಕೊಟ್ಟರೆ ಸಿಕ್ಕರೆ ಯಾರನ್ನ ಕೇಳಿದ್ರು ಅಷ್ಟೇ ರುಕ್ಮಿಣಿ ವಸಂತ್ ಅಂತಲೇ ಹೇಳ್ತಾರೆ. ಅವರ ನಗು, ಅವ್ರ ಆ್ಯಕ್ಟಿಂಗು ತುಂಬ ಇಷ್ಟ ನನಗೆ. ಹಂಗಂತ ಹೇಳ್ಬಿಟ್ಟು ರಚಿತಾರಾಮ್ ಅವ್ರು ಬಿಟ್ಬಿಟ್ರಾ, ಅವ್ರನ್ನ ಬಿಟ್ರಾ ಇವ್ರು ಬಿಟ್ರಾ ಅಂತೆಲ್ಲ ಎಲ್ಲ ಕಲಾವಿದರು ನನಗೆ ತುಂಬ ಇಷ್ಟನೇ. ಸೊ ಇವರು ರುಕ್ಮಿಣಿ ಅವರು ಅಷ್ಟೇ ತುಂಬ ಸೆಟ್ಲ್ಡ್ ಅಭಿನಯ. ಕಾಂತಾರ 2 ಅಲ್ಲಿ ನೋಡಿದ್ರು, ಕಾಂತಾರ ಚಾಪ್ಟರ್ 1 ಹೆಂಗಿದೆ ಅವರ ಅಭಿನಯ, ಅದರಲ್ಲೂ ಕೂಡ ಅವರು ಇಷ್ಟು ಅದೆಲ್ಲ ತುಂಬ ಚೆನ್ನಾಗಿತ್ತು. ತುಂಬ ನ್ಯಾಚುರಲ್ ಬ್ಯೂಟಿಯಾಗಿ ಕಾಣಿಸ್ತಾರೆ. ಹೀಗಾಗಿ ಅವರ ಒಂದು ಕ್ಯೂರಿಯಾಸಿಟಿ ಇದೆ. ಸೊ ಅವ್ರಿಗೂ ಒಳ್ಳೆಯದಲ್ಲಿ ಸೊ ನೀವೆಲ್ಲ ಟ್ರೈಲರ್ ನೋಡಿರ್ತಿರಲ್ಲ, ನಿಮ್ಗೆ ಅನ್ನಿಸ್ತು ಎಸ್ಪೆಷಲಿ ನಮ್ಮ ರುಕ್ಮಿಣಿ ವಸಂತ್ ಪುಟ್ಟಿ ಅವ್ರ ಬಗ್ಗೆ ಹೆಂಗೆ ಅನಿಸುತ್ತೆ, ಹೇಗೆ ತುಂಬ ಚೆನ್ನಾಗಿ ಕಾಣ್ತಿದ್ದಾರೆ. ಸೊ ಹೀಗಾಗಿ ನನಗೂ ಕೂಡ ತುಂಬ ಕ್ಯೂರಿಯಾಸಿಟಿ ಇದೆ, ನೋಡಬೇಕು ಸಿನಿಮಾ ರಿಲೀಸ್ ಆದಮೇಲೆ ಹೇಗೆ ಬರುತ್ತೆ ಏನಂತ. ಸೊ ನೀವು ಯಾರ್ಯಾರು ರುಕ್ಮಿಣಿ ವಸಂತ್ ಅವರ ಅಭಿಮಾನಿ ಅಥವಾ ಅವರ ಸಿನಿಮಾಗಳನ್ನ ನೋಡಿದ್ದೀರಾ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ ಅಂತ ಹೇಳ್ತೀನಿ. ಹಾಗೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೀನಿ. ಧನ್ಯವಾದಗಳು.